ಯದುವೀರವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತೇಳಿ ಹೇಳಿರುವಂಥ ಸಂಕಟನೇ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರವ್ರ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತ ನಾನೇ ಖುದ್ದು ಪ್ರಚಾರಕ್ಕೆ ಇಳಿದಿದ್ದೀನಿ. ಆ ಜೋಡೆತ್ತವೆಲ್ಲ ಸಿನಿಮಾದೆಲ್ಲ ಬಳಸ್ಬೇಡಿ. ಜೋಡೆತ್ತಲ್ಲ ನಾನು ನಮ್ಮ ತಾಯಿ ಚಾಮುಂಡಿ ಏರಿರುವ ವಾಹನ, ನಾನು ಸಿಂಹ. ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ತಿರ್ತೀನಿ. ಅದೇ ಥರದಲ್ಲೇ ನಾನು ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ನಾನು ಒಂದು ಅಭಿವೃದ್ಧಿಯ ಮೇಲ್ಪಂಕ್ತಿಯನ್ನು ಈ ಕ್ಷೇತ್ರಕ್ಕೆ ಹಾಕ್ಕೊಟ್ಟಿದ್ದೀನಿ. ಹಿಂದೆ ಇರುವಂಥ ಎಷ್ಟೋ ಜನ ಸಂಸದರು ಬಂದಿದ್ದರು, ಅವ್ರು ಯಾರನ್ನೂ ಕೂಡ ನೆನಪು ಮಾಡಿಕೊಳ್ಳುವಂಥ ಎಷ್ಟು ಕಾಮಗಾರಿಗಳು ಅಥವಾ ಕೆಲಸಗಳು ಉಳಿದಿದೆ ನೀವೇ ನೋಡಿ. ನಾನು ಮಾಡಿರುವಂಥ ಕೆಲಸವನ್ನು ನೋಡಿ. ಹೀಗೆ ಕೆಲಸದ ಮುಖಾಂತರ ಡೆವಲಪ್ಮೆಂಟನ್ನು ಒಂದು ಪೊಲಿಟಿಕಲ್ ಅಜೆಂಡಾವಾಗಿ ತಂದು ಕೆಲಸವನ್ನು ಮಾಡಿದ್ದೀನಿ. ಜನ ಎಲ್ಲೇ ಹೋದ್ರೂ ಕೂಡ ಒಂದು ಸರಿ ಭಾಳ ಬೇಸರದ ಮಾತಾಡ್ತಾರೆ. ಈಗ ಇಲ್ಲಿ ಬಂದಾಗ್ಲೂ ಕೂಡ ನಿಮಗೆ ಟಿಕೆಟ್ ಸಿಗಲಿಲ್ವಲ್ಲ ಅಂತೇಳಿ ಹೇಳ್ಬಿಟ್ಟು ಸಂಕಟವನ್ನು ವ್ಯಕ್ತಪಡಿಸ್ತಾರೆ. ನಾವು ಅವ್ರು ಹೋಗಿ ಅವರನ್ನು ಮಾತಾಡಿಸ್ಲಿಲ್ಲ ಅಂದರೆ ಅದು ಬೇರೆ ಥರ ತಿರುಗಬಾರ್ದು. ಅದಕ್ಕೋಸ್ಕರವಾಗಿ ವೈಯಕ್ತಿಕವಾಗಿ ನಾನೇ ಚುನಾವಣೆ ಕ್ಯಾಂಪೇನಿಂಗ್ ಬಂದಿದ್ದೀನಿ. ಪ್ರತಾಪ್ ಸಿಂಹ ಅವರಿಗೆ ಬೇರೆ ಯಾವ್ದಾದ್ರು ಉನ್ನತ ಜವಾಬ್ದಾರಿ ಕೊಡೋದಿದೆಯಾ? ಈ ಏನು ಮಾನದಂಡ ಅದರ ಮೇಲೆ ಚುನಾವಣೆ ಮಾಡ್ಬೋದು ಅಂತ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪು ಅಂತೇಳಿ ಹೇಳ್ಬಿಟ್ಟು ಸಂಕಟ ಪಡ್ತಾ ಇದ್ರಲ್ಲ ಜನ, ಅವ್ರ ಹೃದಯದಲ್ಲಿ ಕೊಟ್ಟಿದ್ದಾರಲ್ಲ ಆ ಸ್ಥಾನ, ಅದಕ್ಕಿಂತ ಯಾವ ಸ್ಥಾನ ನನಗೆ ಬೇಕಾಗಿಲ್ಲ. ಚರ್ಚೆ ಎಲ್ಲ ವಿಷಯದ ಬಗ್ಗೆನೂ ಮಾಡ್ತಾರೆ. ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೀನಿ. ಅವರು ಕೆಲವೊಂದು ಭಾಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿದೆ. ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರೋ ಅಥವಾ BJP ಅಭ್ಯರ್ಥಿ ಅಂತ ಕರಿತೀರೋ? ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದಲ್ಲ ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ BJP ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು BJP ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ. ನನಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಯಾರು ಅಂತ ನನಗಿನ್ನೂ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅವರು ಈಗೇನು ಕೇಳಿ ಬರ್ತಾ ಇದೀವಲ್ಲ ಹೆಸರು, ಅದೇ ಹೆಸರು ಫೈನಲೈಸ್ ಆಯಿತು ಅಂತಂದರೆ ನಾವು ಪ್ರಚಾರಕ್ಕೆ ಹೋಗಬೇಕು ಅಂತೆಲ್ಲ ಗೆಲ್ತೀವಿ. ಅಂತರ ನಾನು ಹೇಳೋಕ್ಕಾಗಲ್ಲ. ನಾನು ನಿಂತಿದ್ದರೆ 2 ರಿಂದ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತಿದ್ದೆ ಅಂತ ಹೇಳಿದ್ದೆ. ಲಾಸ್ಟ್ ಟೈಮು ನಾನು 1 ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ತೀನಿ ಅಂತ ಹೇಳಿದ್ದೆ. 1,40,000 ಗೆದ್ದೆ. ಈ ಸರಿ 2 ರಿಂದ 3 ಲಕ್ಷ ಯಾವ ಮಾರ್ಜಿನಲ್ಲಾದ್ರೂ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನನ್ನ ಎಲೆಕ್ಷನ್ ನಾನು ಹೇಳ್ಬೋದು. ಆದರೆ ಕಾಂಗ್ರೆಸ್ನಲ್ಲಿ ಈಗ ಏನು ಕೇಳಿ ಬರ್ತಾ ಇರುವಂಥ ಹೆಸರೇನಿದೆ ಅದೇ ಹೆಸರಿಗೆ ಕೊಟ್ಟರೆ ಖಂಡಿತವಾಗಿಯೂ ನಾವು ಒಳ್ಳೆ ಅಂತರದಿಂದ ಗೆಲ್ತೀವಿ. CM ತವರಲ್ಲಿ ಅಭ್ಯರ್ಥಿ ಹುಡುಕಾಟಕ್ಕೆ ಇಷ್ಟೊಂದು ಹಿಂಸೆ ಆಗ್ತಿದಿಲ್ಲ ಸರ್? ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನನಗೆ ಎಷ್ಟು ಸರಿ ಕೇಳ್ತಿರ್ರಿ. ಹಿಂದೆಲ್ಲ ಈ ಪ್ರಧಾನಿ ಆದವರು, ರಾಷ್ಟ್ರಪತಿ ಆದವರು ಸತ್ತೋದ್ರೆ ವಾರ ಇಡೀ ಇದು DD ಚಾನೆಲ್ ಹಾಕಿದರೆ, ಆಕಾಶವಾಣಿ ತಗೊಂಡ್ರೆ ಅದು ಶೋಕಾಚರಣೆ ನಡೀತಾ ಇರ್ತಿತ್ತು. ಮುಗಿದೋಗ್ಬಿಡ್ತದೆಲ್ಲ, ಬಿಟ್ಬಿಟ್ಟು ಬೇರೆ ಏನಾದ್ರು ಕೇಳಿ. ನನಗೀಗ ನನ್ನ ಮುಂದಿರುವ ಗುರಿ ನಮ್ಮ BJPಯ ಅಭ್ಯರ್ಥಿಯಾಗಿರುವಂಥ ಯದುವೀರವ್ರನ್ನ ಗೆಲ್ಲಿಸಿ ಕಳಿಸ್ಕೊಡೋದಾಗಿದೆ. ಅದು ಬಿಟ್ಟರೆ ಬೇರೆ ಯಾವ ಗುರಿ ಉದ್ದೇಶಗಳು ನಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿ ಯದುವೀರವರ ಗೆಲುವು ಅಂತ ಏನಾದ್ರೂ ಇದೆಯಾ?